ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಬಿಕಾಂ 4ನೇ ಸೆಮಿಸ್ಟರ್ಗೆ ಪಠ್ಯವಾಗಿ ಹಚ್ಚಿರುವಂತಹ ವ್ಯವಹಾರಿಕ ಕನ್ನಡದಲ್ಲಿ ಇರುವ ಒಂದು ಭಾಗ ವ್ಯವಹಾರೋಜ್ಜೀವನ ಪತ್ರ ಅನ್ನುವಂಥದ್ದು. ಅದನ್ನು ಕುರಿತು ಇವತ್ತು ನಾನು ಇಲ್ಲಿ ಬೋಧಿಸ್ತಾ ಇದ್ದೇನೆ. ವ್ಯವಹಾರೋಜ್ಜೀವನ ಅಂತನ್ನುವಂಥದ್ದು ತನ್ನ ಶೀರ್ಷಿಕೆಯಲ್ಲಿಯೇ ಒಂದು ಅರ್ಥವನ್ನು ಗರ್ಭೀಕರಿಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ವ್ಯವಹಾರೋಜ್ಜೀವನ ಅಂದರೆ ನಿಂತಿರುವಂತಹ ಒಂದು ವ್ಯವಹಾರಗಳಿಗೆ ಮತ್ತೆ ಮರುಜೀವವನ್ನು ಕೊಡುವಂತಹ ಕೆಲಸವನ್ನು ಮಾಡುವಂತಹ ಪತ್ರಗಳಿಗೆ ವ್ಯವಹಾರೋಜ್ಜೀವನ ಪತ್ರ ಅಂತೇಳಿ ಕರಿತೀವಿ. ಇಲ್ಲಿ ನಮ್ಮಿಂದ ಸರಕುಗಳನ್ನು ಕೊಳ್ತಾ ಇರುವಂತಹ ಗ್ರಾಹಕರು ಇದ್ದಕ್ಕಿದ್ದಂತೆ ನಮ್ಮಿಂದ ಸರಕುಗಳನ್ನು ಕೊಳ್ಳದೇ ಇರುವಂಥ ಅಂದರೆ ವ್ಯಾಪಾರವನ್ನು ಸ್ಥಗಿತಗೊಳಿಸುವಂಥದ್ದು ಅಥವಾ ನಿಲ್ಲಿಸುವಂತಹ ಗ್ರಾಹಕರನ್ನು ಪತ್ತೆ ಹಚ್ಚಿ ನಮ್ಮ ಒಂದು ವ್ಯಾಪಾರ ವಲಯದಲ್ಲಿ ಮತ್ತೆ ಅವರನ್ನು ಆಕರ್ಷಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡೋದಕ್ಕಂತ ಹೇಳಿ ಬರೆಯುವಂತಹ ಪತ್ರಗಳು ಏನದವೋ ಅವು ವ್ಯವಹಾರಿಕ ಪತ್ರಗಳು ಅಂಥೇಳಿ ಕರೀತಾವೆ. ಇನ್ನು ಆ ಒಂದು ಪತ್ರಗಳನ್ನು ಬರಿಬೇಕಾದಂಥ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಅಂದ್ರೆ, ಅಲ್ಲಿ ಅವರಿಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಿ ಮತ್ತೆ ವ್ಯವಹಾರಕ್ಕೆ ಸೇರ್ಪಡೆಯಾಗುವ ರೀತಿಯಲ್ಲಿ ಆ ಒಂದು ಪತ್ರಗಳು ಇರಬೇಕಾಗ್ತದೆ. ಆ ಒಂದು ಪತ್ರಗಳಲ್ಲಿ ಏನು ನಾವು ಹಾಕಬೇಕಾಗ್ತದೆ ಅಂದ್ರೆ, ನೀವು ನಮ್ಮೊಂದಿಗೆ ವ್ಯಾಪಾರವನ್ನು ನಿಲ್ಲಿಸೋದಕ್ಕೆ ಏನು ಕಾರಣ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳುವಂತಹ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕಬೇಕಾಗ್ತದೆ. ನಂತರ ನಮ್ಮಿಂದ ಏನಾದರೂ ಒಂದು ಅಪಚಾರ ಆಗೈತೇನೋ ಅನ್ನುವಂತಹ ಒಂದು ಮಾತನ್ನು ಸಹಿತ ಅವರನ್ನು ಕೇಳಬೇಕಾಗ್ತದೆ. ನಿಮಗೆ ಮತ್ತೆ ಹೆಚ್ಚಿನ ಸೌಲಭ್ಯಗಳೇನಾದರೂ ಬೇಕಾಗಿದ್ದಾವೇನೋ ಅನ್ನುವಂತಹ ಮಾತನ್ನು ಸಹಿತ ಅವರಿಂದ ನಾವು ಕೇಳಬೇಕಾಗ್ತದೆ. ಈ ರೀತಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಒಂದು ಗ್ರಾಹಕರಿಗೆ ನಾವು ಪತ್ರವನ್ನು ಬರೀಬೇಕಾದಂತಹ ಒಂದು ಸಂದರ್ಭಗಳು ಇರ್ತವೆ. ಅಂದ್ರೆ ಆ ರೀತಿಯಾದಂಥ ಪತ್ರಗಳನ್ನು ನಾವು ಬರೀಬೇಕಾಗ್ತದೆ. ಇಲ್ಲಿ ಒಂದು ವ್ಯವಹಾರ ಪತ್ರ ಅನ್ನುವಂಥದ್ದನ್ನು ವ್ಯಾಖ್ಯೆಯ ಮೂಲಕ ನಾವು ಹೇಳಬೇಕಾದ್ರೆ, ನಿಂತು ಹೋದ ವ್ಯವಹಾರಗಳನ್ನು ಮತ್ತೆ ಪ್ರವರ್ತಿಸುವ ಉದ್ದೇಶದಿಂದ ಬರೆದಂತಹ ಪತ್ರಗಳಿಗೆ ವ್ಯವಹಾರೋಜ್ಜೀವನ ಪತ್ರ ಎಂದು ಕರೆಯುತ್ತೇವೆ. ನೋಡಿ, ಏನೋ ನಿಂತು ಹೋದ ವ್ಯವಹಾರಗಳನ್ನು ಮತ್ತೆ ಪ್ರವರ್ತಿಸುವ ಉದ್ದೇಶದಿಂದ ಬರೆದ ಇಂಥ ಪತ್ರಗಳಿಗೆ ವ್ಯವಹಾರೋಜ್ಜೀವನ ಪತ್ರಗಳೆಂದು ಹೆಸರು ಅಂಥೇಳಿ ನಾವು ಹೇಳ್ಬೋದು. ಇನ್ನು ನಮ್ಮೊಂದಿಗೆ ಸರಕುಗಳನ್ನು ಕೈಗೊಳ್ಳುತ್ತಿದ್ದಂತಹ ಒಂದು ಗ್ರಾಹಕರು ನಮ್ಮೊಂದಿಗೆ ವ್ಯಾಪಾರವನ್ನು ನಿಲ್ಲಿಸಲು ಹಲವಾರು ರೀತಿಯಾದಂಥ ಕಾರಣಗಳು ಇರಬಹುದು. ನಮ್ಮೊಡನೆ ಅವರಿಗೆ ಒಂದು ವಿರಸಗಳು ಉಂಟಾಗಿರಬಹುದು, ಅಥವಾ ನಮ್ಮ ವ್ಯವಹಾರಗಳಲ್ಲಿ ಅವರಿಗೆ ನಂಬಿಕೆ ಕಳೆದು ಹೋಗಿರಬಹುದು, ಅಥವಾ ಆ ಒಂದು ನಮ್ಮ ಒಂದು ವಸ್ತುಗಳ ಬಗ್ಗೆ ಅವರಿಗೆ ಅಸಮಾಧಾನ ಇರಬಹುದು. ಈ ರೀತಿ ನಮ್ಮ ಸರಕುಗಳು ಅವರಿಗೆ ಪೂರ್ಣ ಪ್ರಮಾಣವಾದಂತಹ ತೃಪ್ತಿಯನ್ನು ನೀಡದೇನೂ ಇರಬಹುದು, ಅಥವಾ ಬೇರೆ ಒಂದು ಕಂಪನಿಯ ಒಂದು ಅಥವಾ ಒಂದು ವ್ಯಾಪಾರ ಸಂಸ್ಥೆಯ ಒಂದು ಸರಕುಗಳು ಇಲ್ಲಿ ಹೆಚ್ಚು ತೃಪ್ತಿಯನ್ನು ಅವರಿಗೆ ಕೊಟ್ಟಿರಬಹುದು. ಇನ್ನು ಇನ್ನೇನೈತಲ್ಲ, ಬೇರೆ ಒಂದು ವ್ಯಾಪಾರ ಸಂಸ್ಥೆಗಳು ಅವರಿಗೆ ಹೆಚ್ಚಿನ ಸವಲತ್ತುಗಳನ್ನು ಒದಗಿಸುತ್ತಿರಬಹುದು, ಅಥವಾ ಹೆಚ್ಚಿನ ಒಂದು ಸೇವೆಯನ್ನು ಒದಗಿಸ್ತಿರಬಹುದು, ಅಥವಾ ನಮ್ಮ ಒಂದು ನಮ್ಮ ವ್ಯಾಪಾರ ಸಂಸ್ಥೆಯಿಂದ ಅವರಿಗೆ ಸರಿಯಾದಂತಹ ಸೇವೆಯನ್ನು ಒದಗಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಇಂತಹ ಹಲವಾರು ಒಂದು ಕಾರಣಗಳಲ್ಲಿ ಈ ಒಂದು ವ್ಯವಹಾರಗಳು ಸ್ಥಗಿತಗೊಳ್ಳುವಂಥ ಸಾಧ್ಯತೆಗಳು ಅಷ್ಟೇ ಅದಾವೆ, ಸಾಧ್ಯತೆಗಳಿವೆ. ಇಲ್ಲಿ ಇನ್ನೂ ಒಂದು ಏನು ಹೇಳ್ತಾರಪ್ಪ ಅಂದ್ರೆ, ಈ ನಮ್ಮ ಒಂದು ಸಂಸ್ಥೆಗೆ ಪೈಪೋಟಿಯಾದಂತಹ ಇನ್ನೊಂದು ಸಂಸ್ಥೆ ಏನಿರೋದು, ಆ ಸಂಸ್ಥೆಗಳು ಅತ್ಯಂತ ಕಡಿಮೆ ಬೆಲೆ ಒಳಗೆ ಪದಾರ್ಥಗಳನ್ನು ಪೂರೈಕೆ ಮಾಡ್ತಾ ಇದ್ರು ಸಹಿತ ಈ ಒಂದು ಗ್ರಾಹಕರು ನಮ್ಮನ್ನು ಬಿಟ್ಟು ಆ ಒಂದು ಗ್ರಾಹಕರಿಗೆ ಅಥವಾ ಆ ಒಂದು ವ್ಯಾಪಾರ ಸಂಸ್ಥೆಗೆ ಅವಲಂಬಿತರಾಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಅಂಥ ಸಂದರ್ಭದಲ್ಲಿ ಸಹಿತ ಈ ವ್ಯವಹಾರಗಳು ಸ್ಥಗಿತ ಆಗುವಂಥ ಸಾಧ್ಯತೆಗಳು ಇರ್ತವೆ. ಇಂತಹ ವೇಳೆ ಒಳಗೆ ಕೆಲವು ವೇಳೆ ನಮ್ಮ ಗ್ರಾಹಕರು ಬಹು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಹಿತ ನಮ್ಮೊಂದಿಗೆ ಅಂದರೆ ಯಾವ ಸ್ಥಿತಿಯಲ್ಲಿ ಅಂದರೆ ಆರ್ಥಿಕವಾಗಿ ಒಂದು ದುಸ್ತರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಏನು ನಮ್ಮ ಜೊತೆಗಿರುವಂಥ ವ್ಯವಹಾರವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ.
ಅಂದ್ರೆ ಆ ಒಂದು ಆರ್ಥಿಕ ದುಸ್ಥಿತಿಯಿಂದ ವ್ಯವಹಾರವನ್ನು ಮಾಡುವಂಥ ಶಕ್ತಿಯನ್ನು ಅವರು ಕಳ್ಕೊಂಡಿದ್ದಂಥ ಸಂದರ್ಭದೊಳಗೆ ಅವರು ನಮ್ಮ ಜೊತೆಗೆ ವ್ಯವಹಾರನ ಕಳೆದುಕೊಳ್ಬೋದು. ಕಾರಣಗಳು ಏನೇ ಇರಲಿ, ನಾವು ಏನು ಮಾಡಬೇಕು, ಒಂದು ವ್ಯಾಪಾರ ಸಂಸ್ಥೆ ಅಂತಂದ್ರೆ ಕ್ರಮೇಣ ನಮ್ಮೊಡನೆ ವ್ಯಾಪಾರವನ್ನು ಕ್ರಮೇಣ ಅಥವಾ ನಿಧಾನಗತಿಯೊಳಗೆ ನಮ್ಮ ಜೊತೆಗೆ ಒಂದು ವ್ಯಾಪಾರವನ್ನು ಸ್ಥಗಿತಗೊಳಿಸಿರುವಂತಹ ಒಂದು ಗ್ರಾಹಕರೇನಾದರೂ ಅವರನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಅವರಿಗೆ ಕಾಗದ ಬರೆಯುವುದರ ಮೂಲಕ ವ್ಯಾಪಾರ ಸಂಸ್ಥೆಯ ಏನು ಮುಖ್ಯವಾದಂಥ ವಿಷಯಗಳನ್ನು ತಿಳಿಸೋದ್ರ ಮೂಲಕ ಅವರ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೋದ್ರ ಮೂಲಕ ಇಲ್ಲಿ ಒಂದು ಸಂಬಂಧವನ್ನು ಇಟ್ಕೋಬೇಕಾಗ್ತದೆ. ಅಂದರೆ ಅವರಿಗೆ ನಾವು ಪತ್ರಗಳನ್ನು ಬರೆದು ಯಾಕೆ ನಿಲ್ಲಿಸಿದಾರೆ ಅಂಥೇಳಿ ನಾವು ಕೇಳಬೇಕಾಗ್ತದೆ. ಇನ್ನು ನಾವು ಒಂದು ವ್ಯಾಪಾರ ಸಂಸ್ಥೆಯವರಾದಂಥವ್ರು ಏನು ಮಾಡಬೇಕಾಗ್ತದೆ ಸಹಜವಾಗಿ ಅಂದರೆ ಆ ಒಂದು ಪತ್ರಗಳ ಗುಚ್ಛಗಳನ್ನು ಆಗಾಗ ಒಂದು ಆಗಿಂದಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ತಿರುವು ಹಾಕ್ತಿರ್ಬೇಕು. ಅಂದ್ರೆ ಪತ್ರಗಳ ಗುಚ್ಛಗಳು ಅಂದರೆ ಯಾವುವು? ಪತ್ರಗಳ ಗುಚ್ಛ ಅಂತಂದ್ರೆ ಈಗ ಗ್ರಾಹಕರಿಂದ ನಮಗೆ ಬಂದಿರುವಂಥವು, ನಂತರ ನಾವು ಹಾಕಿದ್ದಕ್ಕೆ ಏನಾದ್ರು ಓಸಿಗಳನ್ನು ಇಟ್ಕೊಂಡಿದ್ರೆ ಆ ಒಂದು ಪತ್ರಗಳನ್ನು ಹಗಲೆಲ್ಲ ಅದನ್ನು ಏನು ಮಾಡಬೇಕಾಗ್ತದೆ ಅಂದ್ರೆ ತಿರುವಿ ಹಾಕಿ ನೋಡಬೇಕಾಗ್ತದೆ. ಯಾಕಂದರೆ ನಾವೇನು ಪತ್ರ ಅವ್ರಿಗೆ ಬರೆದ್ವಿ, ನಂತರ ಅವರು ಅದಕ್ಕೆ ಏನು ಉತ್ತರ ಕೊಟ್ಟರು ಅನ್ನುವಂಥದ್ದನ್ನು ನಾವು ತಿರುಗಿ ಹಾಕಬೇಕಾಗ್ತದೆ. ಒಂದು ಪತ್ರ ಬಂದ ನಂತರ ಅದರಲ್ಲಿರುವಂತಹ ಕುಂದುಕೊರತೆಗಳು, ಅವರ ಬೇಡಿಕೆಗಳು ಏನಾದರೂ ಇದ್ದರೆ ಅವುಗಳಿಗೆ ಪ್ರತಿ ಉತ್ತರವನ್ನು ನೀಡುವಂಥ ಕೆಲಸವನ್ನು ನಾವು ವ್ಯಾಪಾರ ಸಂಸ್ಥೆಯವರು ಮಾಡಬೇಕಾಗ್ತದೆ. ಈ ಒಂದು ಪತ್ರ ವ್ಯವಹಾರಗಳ ಮೂಲಕ ಸಂಬಂಧಗಳ ಒಂದು ಬೆಸುಗೆ ಅಲ್ಲಿ ವ್ಯಾಪಾರ ಸಂಸ್ಥೆಗಳ ನಡುವೆ ಮತ್ತು ಗ್ರಾಹಕರ ನಡುವೆ ನಡೆಯುವಂಥದ್ದನ್ನು ನಾವು ಕಾಣಬಹುದು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇನ್ನು ಆ ಒಂದು ಲೆಕ್ಕದ ಪತ್ರಗಳು ಏನದವೋ, ಆ ಲೆಕ್ಕದ ಪುಸ್ತಕಗಳಿಂದವೋ ಅವುಗಳನ್ನು ಸಹಿತ ನಾವು ಆಗಾಗ ಗಮನಿಸ್ತಿರಬೇಕಾಗುತ್ತದೆ. ಈಚೆಗೆ ವ್ಯವಹಾರವನ್ನು ನಿಲ್ಲಿಸಿರುವಂಥದ್ದು. ಯಾಕಂದರೆ ಈ ಲೆಕ್ಕದ ಪುಸ್ತಕದಿಂದನೂ ಸಹಿತ ನಮ್ಗೆ ಯಾವ ವ್ಯಕ್ತಿ ನಮ್ಮ ಜೊತೆಗೆ ವ್ಯಾಪಾರವನ್ನು ಮಾಡಿದಾರ, ಯಾವ ವ್ಯಕ್ತಿ ಎಷ್ಟು ಪ್ರಮಾಣದೊಳಗೆ ಇದು ನಮಗೆ ನಮ್ಮ ಒಂದು ವಸ್ತುಗಳನ್ನು ಖರೀದಿ ಮಾಡಿದಾರ, ಈಗ ಯಾವ ವ್ಯಕ್ತಿಗಳು ಎಷ್ಟು ವ್ಯಾಪಾರವನ್ನು ಕಡಿಮೆ ಮಾಡಿದಾರ, ಈಗ ನಮ್ಮ ಜೊತೆಗೆ ಸಂಪರ್ಕವನ್ನು ಕಳ್ಕೊಂಡಿರುವಂತಹ ಒಂದು ಗ್ರಾಹಕರು ಯಾರು ಅನ್ನುವಂತಹ ಅಂಶಗಳು ಸಹಿತ ಈ ಲೆಕ್ಕದ ಪುಸ್ತಕಗಳಿಂದ ಸಹಿತ ನಮಗೆ ದೊರೀತದೆ. ಆ ಕಾರಣದಿಂದ ನಾವು ಒಂದನೇದಾಗಿ ಪತ್ರಗಳ ಗುಚ್ಛಗಳನ್ನು ನಾವು ತಿರುವು ಹಾಕ್ತಾ ಇರಬೇಕು, ಅದನ್ನು ಆಗಿಂದಾಗಿ ನೋಡ್ತಾ ಇರಬೇಕು. ಜೊತೆಗೆ ಏನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಲೆಕ್ಕದ ಪುಸ್ತಕಗಳನ್ನು ಸಹಿತ ನಾವು ಕಣ್ಣಾಡಿಸ್ತಾ ಇರಬೇಕು ಅಂಥೇಳಿ ಇಲ್ಲಿ ಇದು ಏನು ಈ ಒಂದು ವ್ಯವಹಾರ ಜೀವನದ ಪತ್ರಗಳನ್ನು ಬರೀಬೇಕಾದ ಒಂದು ಸಂದರ್ಭದಲ್ಲಿ ಈ ಅಂಶಗಳನ್ನು ಗಮನಿಸಬೇಕಾಗ್ತದೆ. ಈಚೆಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಈಚೆಗೆ ವ್ಯವಹಾರವನ್ನು ನಿಲ್ಲಿಸಿರುವಂತಹ ಒಂದು ಗ್ರಾಹಕರು ಏನಿರ್ತಾರೋ ಆ ಒಂದು ಗ್ರಾಹಕರ ಪಟ್ಟಿಯನ್ನು ನಾವು ಸಿದ್ಧ ಮಾಡ್ಕೋಬೇಕಾಗ್ತದೆ. ಸಿದ್ಧ ಮಾಡಿಕೊಂಡು ಅವರ ಹೆಸರುಗಳನ್ನು, ಅವರ ವಿಳಾಸವನ್ನು, ನಂತರ ಅವರ ಒಂದು ಮೊಬೈಲ್ ನಂಬರ್ ಅಥವಾ ದೂರವಾಣಿ ಸಂಪರ್ಕಗಳನ್ನು ಪಟ್ಟಿ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಅವರನ್ನು ಆಗಿಂದಾಗ ನಾವು ಏನು ಮಾಡ್ಬೋದು, ಸಂಪರ್ಕ ಮಾಡಿ ಅವರಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸ್ಕೊಳ್ಳೋಕೆ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ ಮೂಲಕನೂ ನಾವು ಮಾತಾಡ್ಬೋದು. ನಂತರ ಒಂದು ಪತ್ರಗಳನ್ನು ಸಹಿತ ನಾವು ಬರೆಯೋದು ನೋಡಿ, ಮೊಬೈಲ್ನಲ್ಲಿ ಮಾತಾಡೋದಕ್ಕಿಂತ ಪತ್ರದಲ್ಲಿ ಬರೆಯುವಂಥದ್ದು ಹೆಚ್ಚು ಸೂಕ್ತ ಈ ಒಂದು ವ್ಯವಹಾರದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಮೊಬೈಲ್ನಲ್ಲಿ ಮಾತಾಡಿರುವಂಥದ್ದು ಕ್ಷಣಾರ್ಧದಲ್ಲಿ ಕಣ್ಮರೆ ಆಗ್ಬೋದು. ಆದರೆ ಪತ್ರ ಅವರ ಕಣ್ಣಿಗೆ ಬೀಳುವಂತಹ ರೀತಿ ಒಳಗೆ ಅದು ಇತ್ತಂದ್ರೆ ಏನು ಓದಿರುವಂತಹ ಪತ್ರವನ್ನು ಅವರು ಸುರಕ್ಷಿತವಾಗಿ ಇಟ್ಟಂಥ ಸಂದರ್ಭದಲ್ಲಿ ಅಥವಾ ಅವರ ಕಣ್ಣಿಗೆ ಕಾಣುವಂಥ ಸಂದರ್ಭದಲ್ಲಿ ಹೆಚ್ಚು ಆ ಸಂಬಂಧಗಳು ಬೆಸೆಯೋದಕ್ಕೆ ಕಾರಣ ಆಗ್ತವ ಅನ್ನುವಂಥದ್ದನ್ನು ಇಲ್ಲಿ ನಾವು ಮನಗಾಣಬೇಕಾಗ್ತದೆ. ಅಂಥವರಿಗೆ ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಈ ಪಟ್ಟಿಗಳನ್ನು ಮಾಡ್ಕೊಂಡಿರುವಂತಹದ್ದು ಏನು ಹೆಸರುಗಳನ್ನು, ವಿಳಾಸವನ್ನು, ಮೊಬೈಲ್ ನಂಬರನ್ನು ನಾವು ಏನು ಪಟ್ಟಿ ಮಾಡ್ಕೊಂಡಿರ್ತೇವೋ ಅಂತಹ ಒಂದು ಗ್ರಾಹಕರಿಗೆ ನಾವು ಪತ್ರವನ್ನು ಬರಿಬೇಕಾಗ್ತದೆ. ನೀವು ವ್ಯಾಪಾರವನ್ನು ನಿಲ್ಲಿಸಲು ಕಾರಣವೇನು ಅಂತೇಳಿ ನಾವು ಅವ್ರನ್ನ ಕೇಳಬೇಕು. ಎಂದು ಕೇಳಬೇಕು. ತಮ್ಮಲ್ಲಿ ತಪ್ಪುಗಳೇನಾದರೂ ಅದು ಇದ್ದುದನ್ನು ತೋರಿಸಿಕೊಡಲು ಗ್ರಾಹಕರನ್ನು ಆಹ್ವಾನಿಸಬೇಕು. ನೋಡ್ರಿ, ಮುಖ್ಯವಾಗಿ ನಮ್ಮಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳು ನೀವು ಕಂಡುಕೊಂಡಿದ್ರೆ ಅವನ್ನ ನೀವು ತಿಳಿಸ್ಕೊಡೋದಕ್ಕೆ ಬರಬೇಕಂತೇಳಿ ಆ ಗ್ರಾಹಕರನ್ನು ಆಹ್ವಾನ ಮಾಡಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಗ್ರಾಹಕರಿಗೂ ಏನಾಗ್ತೈತಿ, ಒಂದು ನಾವು ಅವ್ರನ್ನ ಆಹ್ವಾನ ಕೊಟ್ಟರೆ ಅವರಿಗೆ ಒಂದು ರೀತಿಯಾದಂಥ ಖುಷಿನೂ ಆಗಬಹುದು. ಏನಪ್ಪ ಅಂದರೆ ನಮ್ಮಂಥ ಸಣ್ಣ ಗ್ರಾಹಕರನ್ನು ಇವರು ಗುರುತಿಸಿ ಒಂದು ಸಂವಾದಕ್ಕೆ ನಮ್ಮನ್ನು ಕರೆದ್ರಲ್ಲ, ಅವರು ವ್ಯಾಪಾರದ ಒಂದು ಮೀಟಿಂಗ್ನಾಗ ನಮ್ಮನ್ನು ಕರೆದ್ರಲ್ಲ ಅನ್ನುವಂತಹ ಒಂದು ಸಂತೋಷ ಆ ಗ್ರಾಹಕರಿಗಾಗಿ ಹೆಚ್ಚು ಅನುನ್ನತೆ ಅಲ್ಲಿ ಬೆಳೆಯುವಂತಹ
ಸಾಧ್ಯತೆಗಳು ಇರ್ತಾವ ಅಂತೇಳಿ ಹೇಳ್ಬೋದು. ಇನ್ನು ಮುಂದೆ ಅದೇ ಹೇಳಿದ್ನಲ್ರಿ, ಹೆಚ್ಚಿನ ಒಂದು ಸವಲತ್ತುಗಳೇನಾದರೂ ನಿಮಗೆ ಬೇಕಾದ ನೀಡೋದಕ್ಕೆ ಸಾಧ್ಯ ಇದ್ದರೆ ಅವುಗಳನ್ನು ನೀಡ್ತೀವಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಸಹಿತ ಆ ಗ್ರಾಹಕರಿಗೆ ನೀಡಬೇಕಾಗ್ತದೆ. ಯಾಕಂದ್ರೆ ಇವತ್ತಿನ ದಿನ ಎಲ್ಲರಲ್ಲೂ ಸಹಿತ ಈ ಒಂದು ಏನು ಆಫರ್ಗಳ ಒಂದು ಕೊಡುಗೆಗಳು ಜಾಸ್ತಿ ಆಗ್ಯಾವ. ಆಫರ್ಗಳನ್ನು ಏನಪ್ಪ ಅಂದ್ರೆ ಒಂದು ವಸ್ತುವನ್ನು ತೊಗೊಂಡ್ರೆ ಇನ್ನೊಂದು ವಸ್ತುವನ್ನು ಕೊಡುವಂಥದ್ದಾಗಲಿ, ಅಥವಾ ಒಂದು ವಸ್ತುವನ್ನು ತೊಗೊಂಡ್ರೆ ಅದರಲ್ಲಿ ಒಂದಿಷ್ಟು ಭಾಗವನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀಡುವಂಥದ್ದಾಗಲಿ, ಅಥವಾ ಈ ರೀತಿಯಾದಂತಹ ಹಲವಾರು ಒಂದು ಕೆಲಸಗಳು ಎಲ್ಲಿ ನಡೀತದಪ್ಪ ಅಂದ್ರೆ ವ್ಯಾಪಾರ ಸಂಸ್ಥೆಗಳಲ್ಲಿ ನಡೀತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಅವರಿಗೆ ಏನೇನು ಅನುಕೂಲ ಮಾಡಿಕೊಡೋದಕ್ಕೆ ಸಾಧ್ಯ ಇತ್ತು ಗ್ರಾಹಕರಿಗೆ, ಎಲ್ಲ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪವನ್ನು ಮಾಡೋದ್ರಿಂದ ಹೆಚ್ಚು ಆ ಒಂದು ವರ್ತಕರನ್ನು ಆ ಒಂದು ಗ್ರಾಹಕರನ್ನು ನಾವು ಆಕರ್ಷಿಸಲು ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ನಂತರ ಆ ಒಂದು ಪತ್ರದ ಮಾದರಿಗಳು ಯಾವ ರೀತಿಯಾಗಿರಬೇಕು, ಅವನ್ನ ಯಾವ ರೀತಿಯಾಗಿ ಬರಿಬೇಕು ಅನ್ನುವಂಥದ್ದನ್ನು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.